ಮುಖ್ಯಮಂತ್ರಿಗಳ ಕುರ್ಚಿಯನ್ನ ಬಿಟ್ಟು ಕೊಡ್ತಾರಾ ಸಿದ್ದರಾಮಯ್ಯನವರು ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ಈ ಬಾರಿಯ ಬಜೆಟ್ ನಂತರ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನ ಬಿಟ್ಟು ಕೊಡುವಂತಹ ಎಲ್ಲ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಚರ್ಚೆಗಳು ಸಹ ನಡೀತಾ ಇದೆ. ಮುಖ್ಯಮಂತ್ರಿ ಕುರ್ಚಿ ಬಿಟ್ಟು ಕೊಡ್ತಾರಾ ಸಿದ್ದರಾಮಯ್ಯ? ಮಾರ್ಚ್ ಬಜೆಟ್ ಬಳಿಕ ರಾಜ್ಯಕ್ಕೆ ಹೊಸ ಮುಖ್ಯಮಂತ್ರಿನ ಶೀಘ್ರದಲ್ಲೇ ಕರ್ನಾಟಕದಲ್ಲಿ ಸಿಎಂ ಕುರ್ಚಿಯ ಪಲ್ಲಟ ಫಿಕ್ಸ್ ಆಗೋದು ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಅಧಿಕಾರ ಹಂಚಿಕೆಗೆ ಇತಿಶ್ರೀ ಹಾಡಲು ಹೈಕಮಾಂಡ್ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ವೈಲೆಂಟ್ ಆಗಿದ್ದಂತ ಸಿಎಂ ಸಿದ್ದರಾಮಯ್ಯನವರು ಸೈಲೆಂಟ್ ಆಗೋದ್ರ? ಮುಖ್ಯಮಂತ್ರಿ ಕುರ್ಚಿ ಬಿಟ್ಟು ಕೊಡಲು ಸಿದ್ದರಾಮಯ್ಯನವರು ರೆಡಿ ಆದ್ರ? ಸಿಎಂ ಸಿದ್ದರಾಮಯ್ಯನವರು ಮಾಡಿರುವಂತಹ ಪೋಸ್ಟ್ನ ಗೂಢಾರ್ಥವಾದ್ರೂ ಏನು? ಪರೋಕ್ಷವಾಗಿ ಸಿಎಂ ಅಧಿಕಾರ ಬಿಟ್ಟು ಕೊಡುವ ಬಗ್ಗೆ ಸಿದ್ದರಾಮಯ್ಯನವರು ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನಿಂದ ಮಾತ್ರ ಒಕ್ಕಲಿಗರಿಗೆ ಸಿಎಂ ಸ್ಥಾನ ಸಿಗುತ್ತೆ. ದೇವೇಗೌಡರ ಕುಟುಂಬ ಹೊರತುಪಡಿಸಿದ್ರೆ ಕಾಂಗ್ರೆಸ್ನಲ್ಲಿ ಮಾತ್ರ ಒಕ್ಕಲಿಗ ಸಮುದಾಯದ ನಾಯಕ ಸಿಎಂ ಆಗ್ತಾರೆ. ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಕುರ್ಚಿಯನ್ನ ಬಿಟ್ಟು ಕೊಡುವ ಸುಳಿವನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಡಿಕೆಶಿ, ಟಿಬಿ ಜಯಚಂದ್ರ, ಕಿಮ್ಮನೆ ರತ್ನಾಕರ್ ಹೀಗೆ ಹಲವರ ಹೆಸರುಗಳು ಉಲ್ಲೇಖ ಮಾಡಲಾಗಿದೆ. ಹಲವು ಒಕ್ಕಲಿಗ ಸಮುದಾಯದ ನಾಯಕರ ಹೆಸರನ್ನ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸೊ ಈಗ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನ ಬಿಟ್ಟು ಕೊಡೋದಕ್ಕೆ ದೊಡ್ಡ ಮನಸ್ಸನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸ್ವತಃ ಸಿದ್ದರಾಮಯ್ಯನವರೇ ಮಾಡಿರ್ತಕ್ಕಂತಹ ಪೋಸ್ಟ್ನಲ್ಲಿ ಈ ಎಲ್ಲ ಸುಳಿವು ನಮಗೆ ಸಿಗ್ತಾ ಇರುವಂಥದ್ದು. ಪ್ರಮುಖವಾಗಿ ಮೊನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯನವರು ಒಂದು ಪೋಸ್ಟನ್ನು ಹಾಕ್ಕೊಂಡಿದ್ರು, ಒಂದು ಟ್ವೀಟ್ ಮಾಡಿದ್ರು. ಎಲ್ಲೋ ಒಂದು ಕಡೆ ತನ್ನನ್ನ ಅಧಿಕಾರದಿಂದ ಇಳಿಸುವ ಒಂದು ಕುತಂತ್ರ ಷಡ್ಯಂತ್ರ ನಡೀತಾ ಇದೆ. ತಾನು ಕುರಿ ಕಾಯುವವನು, ಸೊ ಹಾಗಾಗಿ ತನ್ನ ಏಳಿಗೆಯನ್ನ ಸಹಿಸಿಕೊಳ್ಳದ ತನ್ನ ವಿರೋಧಿಗಳು ತನ್ನ ಹಿಂಭಾಗದಲ್ಲಿ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಅನ್ನುವ ರೀತಿಯಾದಂತಹ ಪೋಸ್ಟ್ ಅನ್ನ ಮಾಡಿದ್ರು. ಆದ್ರೆ ಬೆನ್ನಲ್ಲೇ ಸಾಕಷ್ಟು ಚರ್ಚೆಗಳು ರಾಜ್ಯ ರಾಜಕಾರಣದಲ್ಲಿ ಹುಟ್ಕೊಂಡಿತ್ತು. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ತಣ್ಣಗಾಗ್ಬಿಟ್ಟಿದ್ದಾರೆ, ತಮ್ಮ ಸಿಎಂ ಸ್ಥಾನವನ್ನ ಬಿಟ್ಕೊಡುವ ದೊಡ್ಡ ಮನಸ್ಸನ್ನ ಮಾಡ್ತಾ ಇದ್ದಾರೆ, ಅಥವಾ ಅವ್ರ ಮನಸ್ಸು ಮಾಡಲಿಲ್ಲ ಅಂದ್ರೂ ಸಹ ಅವರ ಹಿಂದ್ಗಡೆ ನಡೀತಾ ಇರ್ತಕ್ಕಂಥ ಎಲ್ಲ ಬೆಳವಣಿಗೆಗಳು ಅವರು ಬದಲಾಗುವ ರೀತಿಯಲ್ಲಿ ಮಾಡ್ತಾ ಇದೆ ಅನ್ನುವ ರೀತಿಯಾದಂತಹ ಚರ್ಚೆಗಳು ರಾಜ್ಯ ರಾಜಕಾರಣದಲ್ಲಿ ಹುಟ್ಕೊಂಡಿತ್ತು. ಸೊ ಈಗ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನು ಬಿಟ್ಕೊಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಅನ್ನುವ ರೀತಿಯಾದಂತಹ ಚರ್ಚೆಗಳು ಈಗ ಶುರುವಾಗ್ತಾ ಇದೆ. ಮಾರ್ಚ್ ಬಜೆಟ್ ಬಳಿಕ, ತಮ್ಮ ದಾಖಲೆಯ ಬಜೆಟ್ ಅನ್ನ ಮಂಡನೆ ಮಾಡಿದ ಬಳಿಕ ಡಿಕೆ ಶಿವಕುಮಾರ್ ಅವರಿಗೆ ತಮ್ಮ ಸಿಎಂ ಸ್ಥಾನವನ್ನ ಬಿಟ್ಟು ಕೊಡ್ತಾರೆ ಅನ್ನುವ ರೀತಿಯಾದಂತಹ ಚರ್ಚೆಗಳು ಈಗ ರಾಜ್ಯ ರಾಜಕಾರಣದಲ್ಲಿ ಶುರುವಾಗಿದೆ. ಹಾಗೆ ನೋಡಿದ್ರೆ ಕಾಂಗ್ರೆಸ್ನಲ್ಲಿ ಮಾತ್ರ ಒಕ್ಕಲಿಗ ಸಮುದಾಯದ ನಾಯಕ ಸಿಎಂ ಆಗಲಿಕ್ಕೆ ಸಾಧ್ಯ ಅನ್ನುವ ರೀತಿಯಾದಂತಹ ಒಂದು ಟ್ವೀಟ್ ಅನ್ನು ಮಾಡಿರ್ತಕ್ಕಂಥದ್ದು. ಆ ಮೂಲಕ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನ ಮುಂದಿನ ದಿನಗಳಲ್ಲಿ ಬಿಟ್ಕೊಡ್ತಾರೆ ಅನ್ನುವ ರೀತಿಯಾದಂತಹ ಸುಳಿವು ನಮಗೆ ಲಭ್ಯವಾಗ್ತಾ ಇದೆ. ಓಕೆ, ಸೊ ಈಗ ನಾವು ಗಮನಿಸ್ತಾ ಇದ್ದೀವಿ, ಮುಖ್ಯಮಂತ್ರಿ ಕುರ್ಚಿಯನ್ನ ಬಿಟ್ಟು ಕೊಡ್ತಾರಾ ಸಿಎಂ ಸಿದ್ದರಾಮಯ್ಯನವರು ಅನ್ನುವ ಪ್ರಶ್ನೆ ಈಗ ಕಾಡ್ತಾ ಇರ್ತಕ್ಕಂಥದ್ದು. ರಾಜ್ಯ ರಾಜಕೀಯದಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳು ವೀಕ್ಷಕರೇ, ಒಂದು ಕಡೆ ಒಬ್ಬರಾದ್ಮೇಲೆ ಒಬ್ರು ಡೆಲ್ಲಿಗೆ ದಂಡಯಾತ್ರೆಯನ್ನು ಹೋಗ್ತಾ ಇರ್ತಕ್ಕಂಥ ಪರಿ ಆಗಿರಬಹುದು, ಮಗದೊಂದು ಕಡೆ ಒಂದಷ್ಟು ಜನ ಶಾಸಕರುಗಳು ಫಾರಿನ್ ಟ್ರಿಪ್ ಅನ್ನು ಹೋಗಿರ್ತಕ್ಕಂಥದ್ದಾಗಿರಬಹುದು. ಇದೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗಳು, ಮಗದೊಂದು ಕಡೆ ಸಿದ್ದರಾಮಯ್ಯನವರು ತಟಸ್ಥವಾಗಿರ್ತಕ್ಕಂತಹ ಮತ್ತು ಸೈಲೆಂಟ್ಗೆ ಮೌನಕ್ಕೆ ಜಾರಿರ್ತಕ್ಕಂಥ ಪರಿ ಆಗಿರಬಹುದು. ಮೌನದಿಂದಲೇ ಒಂದು ಮಾತನ್ನು ಅವರು ಆಡಿರ್ತಕ್ಕಂಥದ್ದು, ಸಮುದಾಯದ ಅಸ್ತ್ರವನ್ನು ಅವರು ಬಳಸ್ಕೊಂಡಿರ್ತಕ್ಕಂಥದ್ದು. ಇದೆಲ್ಲವನ್ನು ಸಹ ಗಮನಿಸ್ತಾ ಇದ್ರೆ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸ್ಥಾನವನ್ನ ಬಿಟ್ಟು ಕೊಡಲೇಬೇಕಾಗಿರ್ತಕ್ಕಂತಹ ಅನಿವಾರ್ಯ ಪರಿಸ್ಥಿತಿಗೆ ಏನಾದರೂ ಬಂದು ನಿಂತ್ರ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ಯಾಕೆಂದ್ರೆ ಮೊನ್ನೆ ಮಾಡಿರ್ತಕ್ಕಂಥ ಟ್ವೀಟ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಅಸಹಾಯಕತೆಯನ್ನ, ತಮ್ಮ
ವಿರುದ್ಧ ನಡೀತಾ ಇರ್ತಕ್ಕಂತಹ ಷಡ್ಯಂತ್ರದ ಬಗ್ಗೆ ಎಳೆಯಾಗಿ ಅವರು ಬಿಚ್ಚಿಟ್ಟಿದ್ರು. ಏನೇ ಆಗಿದ್ರೂ ಸಹ ಪರವಾಗಿಲ್ಲ, ಕೊನೆಯ ಹಂತದವರೆಗೂ ಸಹ ನಾನು ಹೋರಾಟ ಮಾಡ್ತೀನಿ ಅನ್ನುವ ಸಾಲುಗಳನ್ನು ಅವರು ಆ ಟ್ವೀಟ್ನಲ್ಲಿ ಉಲ್ಲೇಖ ಮಾಡಿದ್ರು. ಅಷ್ಟೇ ಅಲ್ಲ, ತಮ್ಮ ವಿರೋಧಿಗಳು ತಮ್ಮ ವಿರುದ್ಧವೇ ನಡೆಸ್ತಾ ಇರ್ತಕ್ಕಂಥ ಷಡ್ಯಂತ್ರ ಪಿತೂರಿಯ ಬಗ್ಗೆಯೂ ಸಹ ಅವರು ಉಲ್ಲೇಖ ಮಾಡಿದ್ರು. ಆ ಮೂಲಕ ವಿರೋಧ ಪಕ್ಷದವರು ಅನ್ನುವ ಪದವನ್ನು ಬಳಸದೆ ನೇರವಾಗಿ ವಿರೋಧಿಗಳು ಅನ್ನುವ ಪದವನ್ನೇ ಬಳಸಿರ್ತಕ್ಕಂಥ